ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ವಿಶಾಖಾ ನಕ್ಷತ್ರ. ವಿಶಾಖಾ ನಕ್ಷತ್ರ ನೋಡಿ, ಗುರುವಿನ ನಕ್ಷತ್ರ ಆಗಿರುತ್ತೆ. ಪ್ರತಿಯೊಂದು ಗ್ರಹಕ್ಕೂ 3 ನಕ್ಷತ್ರಗಳು ಹೇಳಿದ್ದೆ ಶಾಸ್ತ್ರದಲ್ಲಿ. ವಿಶಾಖಾ ನಕ್ಷತ್ರ ಗುರುವಿನ ನಕ್ಷತ್ರ ಆಗಿದೆ. ಮತ್ತೆರಡು ನಕ್ಷತ್ರಗಳು ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಪುನರ್ವಸು ನಕ್ಷತ್ರ ಮತ್ತು ಪೂರ್ವಾಭಾದ್ರ ನಕ್ಷತ್ರ. ಪುನರ್ವಸು, ವಿಶಾಖ, ಪೂರ್ವಾಭಾದ್ರ ನಕ್ಷತ್ರ ನೋಡಿ. ಈ ಒಂದು ಪರಿಹಾರ ಎಲ್ಲರಿಗೂ ಅನ್ವಯಿಸವಾಗ್ತದೆ. ಈ 3 ನಕ್ಷತ್ರಗಳಿಗೆ ಎಲ್ಲ 27 ನಕ್ಷತ್ರಗಳಲ್ಲಿ ನೀವು ವಿಶಾಖಾ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ರಿ ನೋಡಿ. ಪ್ರತಿ ನಕ್ಷತ್ರ, ಪ್ರತಿ ಗ್ರಹ ಕೂಡ ಕರ್ಮವನ್ನು ಸೂಚಿಸ್ತಾ ಇರುತ್ತೆ. ಅದು ಒಳ್ಳೆ ಪುಣ್ಯಕರ್ಮವನ್ನಾದರೂ ಆಗಿರಬಹುದು, ಪಾಪಕರ್ಮವನ್ನಾದರೂ ಆಗಿರ್ಬೋದು, ಸೂಚಿಸುತ್ತೆ. ಹಾಗಾದ್ರೆ ವಿಶಾಖ ನಕ್ಷತ್ರ ಏನ್ ಸೂಚಿಸುತ್ತೆ ಅಂದ್ರೆ, ಹಿಂದಿನ ಜನ್ಮದಲ್ಲಿ ನೀವು ಗುರುಗಳ ಸೇವೆ ಚೆನ್ನಾಗಿ ಮಾಡಿಲ್ಲ, ಗುರುಗಳಿಗೆ ಮನಸ್ಸಿಗೆ ನೋವಾಗಿರಬಹುದು ನೋಡಿ. ಹಿಂದಿನಿಂದ ಗುರುಗಳನ್ನು ಹೀಯಾಳಿಸ್ಕೊಂಡಿದ್ರು ಕೂಡ ಅದು ತಪ್ಪು. ಒಂದಕ್ಕರ ಕಲಿಸಿ ದೊಡಾತ ಗುರುಂ ಅಂತ ಕರಿತೀವಿ. ಅಂದ್ರೆ ಒಂದಕ್ಷರ ಹೇಳಿಕೊಟ್ಟಾತ ಕೂಡ ಗುರುವೇ. ಗುರು ಸಮಾನರಾದವರು ಯಾರನ್ನೇ ಆಗಲಿ ಹಿಂದೆ ಬೈಕೋಬೇಡಿ. ಹಾಗೆ ಹಿಂದಿನ ಜನ್ಮದಲ್ಲಿ ಗುರು ಸೇವೆ ಮಾಡಿಲ್ಲ, ಅಥವಾ ದೇವಸ್ಥಾನಗಳಲ್ಲಿ ಸೇವೆ ಮಾಡಿಲ್ಲ, ಅಥವಾ ಗುರುಗಳ ಏನು ಒಂದು ಮನಸ್ಸಿಗೆ ನೋವಾಗುವ ಹಾಗೆ ನೀವು ನಡ್ಕೊಂಡಿರ್ಬೋದು. ಈ ರೀತಿ ಮಾಡಿದ್ರಿಂದ ನೀವು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ. ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಅಂದ ಕ್ಷಣವೇ ನೋಡಿ, ನೀವು ಗುರು ದೆಸೆಯಲ್ಲಿ ಹುಟ್ಟಿರ್ತೀರಾ. ಹುಟ್ಟೋದೇ ಗುರು ದೆಸೆಯಲ್ಲಿ ಹುಟ್ಟಿರ್ತೀರ. ಆಗ ನಿಮ್ಮ ಕರ್ಮ ಕಳೆಯುತ್ತದೆ. ಏನ್ ಕರ್ಮ ಕಳೆಯಕ್ಕೆ ಏನ್ ಮಾಡ್ಬೇಕು ಪರಿಹಾರ ಅಂತಂದ್ರೆ ನೋಡಿ, ಗುರುಗಳ ಸೇವೆ ಮಾಡಿ. ಈ ಜನ್ಮದಲ್ಲಿ ಹಿಂದಿನಿಂದಲೂ ಕೂಡ ಯಾರನ್ನ ಗುರುಗಳನ್ನ ಬೈಕೊಳಕ್ ಹೋಗ್ಬೇಡಿ, ಅವಮಾನಿಸ್ಲಿಕ್ಕೆ ಹೋಗ್ಬೇಡಿ. ಗುರುಗಳ ಸೇವೆ ಮಾಡಿ. ಇನ್ನು ಗುರು ಏನು ದೇವಸ್ಥಾನಗಳಿದ್ದಾವಲ್ಲ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ವೀರಭದ್ರೇಶ್ವರ ಸ್ವಾಮಿ, ದತ್ತಾತ್ರೇಯ, ಕರಿಬಸವಜ್ಜ ನೋಡಿ, ಇವೆಲ್ಲಾ ಗುರುಗಳ ಒಂದು ದೇವಸ್ಥಾನಗಳಿಗೆ ಹೋಗಿ ಸೇವೆ ಮಾಡಿ. ನಿಮ್ಮೂರುಗಳಲ್ಲೇ ಇದ್ದಾವೆ. ರಾಘವೇಂದ್ರ ಸ್ವಾಮಿ ಮಠ ನಿಮ್ಮೂರಲ್ಲೇ ಇರುತ್ತೆ. ಸಾಯಿಬಾಬಾ ಗುಡಿ ಕೂಡ ಇರುತ್ತೆ, ನಿಮ್ಮ ಮಂದಿರ ನಿಮ್ಮೂರಲ್ಲೇ. ಹೋಗಿ ಸೇವೆ ಮಾಡಿ. ಸೇವೆ ಮಾಡಿ ಇನ್ ದ ಸೆನ್ಸ್ ನೋಡಿ, ಕಸ ಹೊಡೆದ್ರು ಕೂಡ ತಪ್ಪಲ್ಲ, ತುಂಬಾ ಒಳ್ಳೇದು. ಯಾರಿಗೆ 6ನೇ ಮನೆಯಲ್ಲಿ ಗುರು ಇದೆ, ದಯವಿಟ್ಟು ಕ್ಲೀನ್ ಮಾಡಿ ದೇವಸ್ಥಾನಗಳನ್ನು ಕ್ಲೀನ್ ಮಾಡಿ. ಇದರಿಂದ ತುಂಬಾ ಒಳಿತಾಗ್ತದೆ. ತುಂಬಾ ವಿಶೇಷ ರೆಮಿಡಿ. ನೀವು ಧ್ಯಾನ ಮಾಡಬೇಡಿ, ಪೂಜೆ ಮಾಡಬೇಡಿ, ಬೇಕಾದ್ರೆ ಆದ್ರೆ ದೇವಸ್ಥಾನ ಸೇವೆ ಮಾಡಿ, ಕ್ಲೀನಿಂಗ್ ಮಾಡಿ, ನೆಲ ಕೂಡ ಒರೆಸಿ. ಇಷ್ಟು ಮಾಡೋದ್ರಿಂದ ತುಂಬಾ ಒಳ್ಳೇದು. ಯಾರಿಗೆ 6ನೇ ಮನೆ ಗುರು ಇದೆ ನೋಡ್ಕೊಳ್ಳಿ. 6ನೇ ಮನೇಲಿ ಗುರು ಇದ್ದಾಗ ಸಾಮಾನ್ಯವಾಗಿ ಅವರು ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಆ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ. ಹಾಗೆ ನೋಡಿ, ಯಾರು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ನಿಮ್ಮ ಹಿಂದಿನ ಜನ್ಮದ ಕರ್ಮವನ್ನು ಕಳ್ಕೋಬೇಕಂದ್ರೆ ಗುರುಗಳ ಸೇವೆ ಮಾಡಿ. ಗುರುಗಳ ದೇವಸ್ಥಾನಗಳೇನಿದ್ದಾವೆ, ಅಥವಾ ಬೇರೆ ಈಶ್ವರನ ದೇವಸ್ಥಾನನೂ ಆಗಿರಲಿ, ನಾರಾಯಣ ದೇವಸ್ಥಾನವೇ ಆಗಿರಲಿ, ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡೋದು, ಸೇವೆ ಮಾಡುವುದು, ಜಾತ್ರೆಗಳಲ್ಲಿ, ತೇರುಗಳಲ್ಲಿ ಮತ್ತು ಏನು ಕಾರ್ತಿಕಗಳಲ್ಲಿ ಭಾಗವಹಿಸಿ ಅಲ್ಲಿ ಸೇವೆ ಮಾಡಿ. ಇಷ್ಟೆಲ್ಲ ಮಾಡೋದ್ರಿಂದ ನಿಮಗೆ ವಿಶಾಖ ನಕ್ಷತ್ರದ ಒಂದು ಶಾಂತಿ ಆಗ್ತದೆ. ಹೋಮ ಹವನಾದಿ ಮಾಡುವಾಗ ನಕ್ಷತ್ರ ಶಾಂತಿ ಮಾಡ್ತಾರೆ. ನವಗ್ರಹ ಶಾಂತಿ ಮಾಡುವಾಗಲೂ ಕೂಡ ನಕ್ಷತ್ರ ಶಾಂತಿ ಮಾಡ್ತಾರೆ. ಈ ನಕ್ಷತ್ರ ಶಾಂತಿಯನ್ನ ನೀವೇ ಮಾಡ್ಕೋಬಹುದು ಆಚರಣೆ ಮೂಲಕ. ಗುರುಗಳನ್ನ ಚೆನ್ನಾಗಿ ಗೌರವಿಸಿ, ಅವ್ರ ಸೇವೆ ಮಾಡಿ, ಸಾಧ್ಯವಾದಷ್ಟು ಅವರ ಮನಸ್ಸು ಖುಷಿಯಾಗಿರಲಿ. ಇಷ್ಟು ಮಾಡೋದ್ರಿಂದ ತುಂಬಾ ಒಳಿತಾಗ್ತದೆ. ಸಣ್ಣ ವಿಷಯ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ, ಉದಾಸೀನ ಮಾಡೋಕೆ ಹೋಗಬೇಡಿ. ಈ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಿಮ್ಮ ಜ್ಞಾನಕ್ಕಾಗಿ ನಾವು ವಿಷಯಗಳನ್ನು ತಿಳಿಸ್ತಾ ಇದ್ದೀವಿ ನೋಡಿ. ಯಾರು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸದೇ ವಿಷಯಗಳನ್ನ ನಾವಿಲ್ಲಿ ತಿಳಿಸ್ತಾ ಇದ್ದೇವೆ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಯನ್ನು ಪರಿಹಾರ ಮಾಡಲಿಕ್ಕೆ.
ನಿಮ್ಮ ಜಾತಕ ರೀತ್ಯ ಏನಾದರೂ ದೋಷ ಇದ್ದರೆ ಅದನ್ನು ಹೇಳ್ತೀನಿ, ಅದಕ್ಕೆ ಪರಿಹಾರ ಕೂಡ ಹೇಳ್ತೀನಿ. ಸ್ತ್ರೀ ದೋಷ, ಪಿತೃದೋಷಗಳು, ವಾಮಾಚಾರ, ಭಾನಾಮತಿ, ದುಷ್ಟಶಕ್ತಿ ಪ್ರಯೋಗ ಏನಾದರೂ ಇರಲಿ, ಕರ್ಮಗಳು, ಆ ಕರ್ಮಗಳು ಕಳೆಯೋದು ಹೇಗೆ ಅಂತ ತಿಳಿಸ್ತೇನೆ. ಇದರಿಂದ ಮುಂದೆ ನಿಮಗೆ ಒಳಿತಾಗ್ತದೆ. ಸಾಕಷ್ಟು ಜನ ಕರೆ ಮಾಡಿದ್ದಾರೆ, ಸದುಪಯೋಗ ಕೂಡ ಪಡಿಸ್ಕೊಂಡಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ಶುಭವಾಗಲಿ.